ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು. ಬರೆದಿರೋದು ಪದಚಿಹ್ನ ಅವರು. ಸೇಮ್ ನಾವು ಓದಿದಂತಹ ಚಾಪ್ಟರ್ ಖಾಲಿತನದ ಭಾರ. ಅದರಲ್ಲಿ ಮೊದಲನೇದರಲ್ಲಿ ನಾವು ನೋಡಿದ್ವಿ ನಮ್ಮಲ್ಲಿ ಶುರುವಾದ ಕಿರಿಕಿರಿ ಗೊಂದಲಗಳು ಕೊನೆಗೆ ಏನಾಯಿತು, ಮಲಗಿದ್ದಾಗ ಮನಸ್ಸು ಮಾತಾಡೋ ರೀತಿ ಆಗಿ ಎಚ್ಚರವಾಯಿತು. ಅಲ್ಲಿಂದ ಏನು ನಡೀತಿದೆ ಅಂತ ನೋಡಿದಾಗ ಅವರ ಒಂದು ಫ್ರೆಂಡ್ ಹತ್ರ ಹೋಗಿ ಅವರು ಸ್ವಲ್ಪ ಕ್ಲಾರಿಟಿ ತೊಗೊಂಡು ನಾನು ಸ್ವಲ್ಪ ಒಂಟಿತನ ಏಕಾಂತದಲ್ಲಿ ಇದ್ಕೊಂಡು ಮನಸ್ಸಿನ ಜೊತೆ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಈಗ ನೋಡೋಣ ಅವರು ಅದ್ರ ಬಗ್ಗೆ ಏನು ಹೇಳ್ತಾ ಹೋಗಿದ್ದಾರೆ ಅಂತ. ಮನಸ್ಸಿಗೆ ಗಾಯವಾದರೆ ದೇಹ ಒದ್ದಾಡತ್ತೆ. ಹೆಂಗಿದೆ ನಮಗೆಲ್ಲ ಗೊತ್ತಿದೆ ಅಲ್ಲ, ಮನಸ್ಸಿಗೆ ಗಾಯ ಆದರೆ ದೇಹ ಒದ್ದಾಡತ್ತೆ ಅಲ್ವಾ. ಈಗ ಮನಸ್ಸಿಗೇನೋ ನೋವಾಯಿತು ಅಂತ ಅಂದರೆ ಎಲ್ಲಿ ತೋರಿಸ್ತೀವಿ ನಾವು ಅದನ್ನು? ನನ್ನ ಮನಸ್ಸಿಗೆ ನೋವಾಯಿತು ಅಂತ ನಾವು ಹೃದಯದ ಮೇಲೆ ಕೈ ಇಟ್ಕೊತೀವಿ, ನನ್ನ ಮನಸ್ಸಿಗೆ ನೋವಾಯಿತು ಅಂತ. ಮನಸ್ಸು ಅಲ್ಲಿ ಮಾತ್ರ ಇಲ್ಲ, ಮನಸ್ಸು ಎಲ್ಲಿದೆ? ಎಲ್ಲ ಕಡೆನೂ ಇದೆ. ಮನಸ್ಸು ಇಲ್ಲಿದೆ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟಾ? ಸೊ ನಮ್ಮ ಮನಸ್ಸಿಗೆ ನೋವಾಗೋದು ಅಂದರೆ, ಈಗ ನಮಗೆ ಎಲ್ಲೋ ಅವಮಾನ ಆಯಿತು ಅಂತ ಅಂದ್ಕೊಳ್ಳಿ. ತುಂಬ ಅವಮಾನ ಆದಾಗ ನಮಗೆ ಎದೆ ಮಧ್ಯಭಾಗದಲ್ಲಿ ನೋವು ಬರುತ್ತೆ. ಅಂದರೆ ದೇಹಕ್ಕೆ ಅದು ದೇಹ ಒದ್ದಾಡ್ತಾ ಇದೆ, ಮನಸ್ಸಿಗಾಗೋ ಪೇನನ್ನು ದೇಹ ಅನುಭವಿಸ್ತಾ ಇದೆ ಅಲ್ವಾ. ತುಂಬ ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಏನಪ್ಪ ಜೀವನ ಹಿಂಗಾಯಿತು ಅಂತ ಮನಸ್ಸು ಯೋಚನೆ ಮಾಡ್ತಿರುತ್ತೆ ಅಂದ್ಕೊಳ್ಳಿ, ತಲೆನೋವು ಬರೋಕ್ಕೆ ಶುರುವಾಗುತ್ತೆ. ಅಂದರೆ ನಾನು ಅದಕ್ಕೆ ನೀವು ಎಗೇನ್ ನಮ್ಮ ಆರ್ ಜೆ ರಾಜೇಶ್ ಅವರ ವಿಡಿಯೋದಲ್ಲಿ ಪಾಡ್ಕಾಸ್ಟಲ್ಲಿರುವಂತಹ ಸಾರಿ ಕ್ಷಮಿಸದಿದ್ದರೆ ಅನ್ನೋ ಎಪಿಸೋಡ್ನ ನೋಡಿ ಯಾವ ಯಾವ ಭಾವನೆಗಳಿಂದ ಯಾವ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿದೆ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಕೂಡ. ಆ್ಯಂಡ್ ಇದನ್ನು ಕ್ಲಾಸಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ನಿಮ್ಮ ಎಮೋಷನ್ಸ್ಗಳನ್ನ ನಾನು ಆಬ್ವಿಯಸ್ಲಿ ಹೇಳ್ಕೊಂಡು ಬರ್ತಾ ಇದ್ದೀನಿ, ಅದನ್ನು ನೀವೇ ಹೇಗೆ ಹೀಲ್ ಮಾಡ್ಕೋಬೋದು ಅಂತ. ಹಾಗೆ ಇಲ್ಲಿ ಮನಸ್ಸಿಗೆ ಗಾಯ ಆದರೆ ದೇಹ ಒದ್ದಾಡುತ್ತೆ. ನಮ್ಮ ದೇಹ ಏನೇ ಸೂಚನೆ ಕೊಡ್ತಾ ಇದ್ರೂ ಅದು ಮನಸ್ಸಿನ ಮಾತನ್ನು ಅರ್ಥ ಮಾಡಿಸೋವಂಥ ರೀತಿ ಆಗಿರುತ್ತೆ. ಓಕೆ, ಮನಸ್ಸಿಗೆ ಗಾಯವಾದರೆ ದೇಹ ಒದ್ದಾಡುತ್ತದೆ ಎಂಬುದು ಸಣ್ಣ ವಾಕ್ಯ, ಆದರೆ ಅದರ ಅರ್ಥ ಅತ್ಯಂತ ಮಹತ್ವದ್ದು. ಈಗಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇದೆ. ನಾನು ಹೆಂಗೆ ಫಿಟ್ಟಾಗಿರಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತ ಎಲ್ಲ ಆಸೆ ಇದೆ. ನಮಗೊಂದು ಮನಸ್ಸಿದೆ, ಅದಕ್ಕೊಂದು ಶಕ್ತಿ ಇದೆ ಎನ್ನೋದನ್ನು ನಾವಿವತ್ತು ಮರ್ತು ಬಿಟ್ಟಿದ್ದೀವಿ. ಸರಿಯಾದ ಆಹಾರ, ವ್ಯಾಯಾಮ, ಔಷಧಿ ಇತ್ಯಾದಿಗಳನ್ನು ಸರಿಯಾಗಿ ಅನುಸರಿಸ್ತೀವಿ. ಬೇಕಿದ್ರೆ ಹೇಗೋ ಎಕ್ಸಸೈಸ್ ಮಾಡಿಬಿಡ್ತೀವಿ, ಫುಡ್ ಡಯಟ್ ಮಾಡಿಬಿಡ್ತೀವಿ, ಸಪ್ಲಿಮೆಂಟ್ಸ್ ತೊಗೊಳ್ತೀವಿ, ಮೆಡಿಸಿನ್ಸ್ ತೊಗೊಳ್ತೀವಿ, ಎಲ್ಲ ಮಾಡಿಬಿಡ್ತೀವಿ. ಆದರೆ ಮನಸ್ಸಿನ ಆರೋಗ್ಯವನ್ನು ಕೂಡ ಸಮವಾಗಿ ಪರಿಗಣಿಸಬೇಕನ್ನೋದನ್ನು ಮರ್ತು ಬಿಟ್ಟಿದ್ದೀವಿ. ಸತ್ಯ ಏನಂದರೆ ಮನಸ್ಸಿನ ನೋವು ದೇಹವನ್ನು ನಿಶ್ಚಲವಾಗಿ ಬದಲಾಯಿಸಬಲ್ಲದು. ನೀವೇನೇ ವ್ಯಾಯಾಮ ಮಾಡಿ, ಏನೇ ಡಯಟ್ ಫಾಲೋ ಮಾಡಿ, ಏನೇ ಮೆಡಿಸಿನ್ಸ್ ತಗೊಳ್ಳಿ, ಸಮ್ಟೈಮ್ಸ್ ಕ್ಯೂರ್ ಆಗೋದಿಲ್ಲ ಕಾಯಿಲೆ. ಎಲ್ಲಿವರೆಗೂ ನಿಮ್ಮ ಮನಸ್ಸನ್ನು ನೀವು ಶಾಂತಿ ಮಾಡ್ಕೊಳ್ಳೋದಿಲ್ವೋ, ಎಲ್ಲಿವರೆಗೂ ನಿಮ್ಮ ಮನಸ್ಸನ್ನು ನೀವು ಸಮಾಧಾನವಾಗಿ ಕೇಳಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ದೇಹ ಸಪೋರ್ಟ್ ಮಾಡಲ್ಲ. ಎಗೇನ್ ಲೂಹಿಸೆ ನಿಮಗೆ ಗೊತ್ತಿದೆ, ಲೂಹಿಯೆ ಇವ್ರ ಬಗ್ಗೆನೇ ನಾನು ಮಾತಾಡಿರೋದು ಕೂಡ. ಓಕೆ, ಇವರು ನ್ಯೂಯಾರ್ಕ್ನ ಬರಹಗಾರ್ತಿ. ಮನಸ್ಸಿನ ಬಲದಿಂದಲೇ ತಮಗಿದ್ದ ಕ್ಯಾನ್ಸರ್ ಗುಣಪಡಿಸಿಕೊಂಡಿರುವ ಬಗ್ಗೆ ಅವರೇ ಬರೆದಿದ್ದಾರೆ. ಇದನ್ನೇ ಹೇಳ್ತಿರೋದು, ಹೌ ಟು ಹೀಲ್ ಯುವರ್ ಬಾಡಿ ಆ್ಯಂಡ್ ಹೌ ಟು ಹೀಲ್ ಯುವರ್ ಲೈಫ್ ಅಂತ ಹೇಳಿ ಇವ್ರದ್ದು ಬುಕ್ ಇದೆ. ಸಾರಿ ಕ್ಷಮಿಸದಿದ್ದರಲ್ಲಿ ನಾನು ಇದನ್ನು ಮೆನ್ಷನ್ ಮಾಡೇ ಹೇಳಿದ್ದೀನಿ, ಅದರಲ್ಲಿರೋ ಟಾಪಿಕ್ಸ್ಗಳು ಹೇಗೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ನಮ್ಮ ಎಮೋಷ್ನಲ್ ಹೀಲಿಂಗಲ್ಲೂ ಕೂಡ ನಮ್ಗೆ ಇದನ್ನೇ ಟ್ರೈನ್ ಮಾಡಿರ್ತಾರೆ, ಯಾವ್ಯಾವ ಭಾವನೆಗಳಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇವರು ಕ್ಯಾನ್ಸರ್ನ ಎಮೋಷ್ನಲ್ ಹೀಲಿಂಗಿಂದ ಕ್ಯೂರ್ ಮಾಡ್ಕೊಂಡಿದ್ರು. ಅದೇ ಥರ ನಿಮಗೆ ಗೊತ್ತಿದೆ ಯುವರಾಜ್ ಸಿಂಗ್ ಕೂಡ ಅವರ ಕ್ಯಾನ್ಸರ್ನ ಕೂಡ ಅವರ ಭಾವನೆ, ಅವ್ರು ಏನು ಗಿಲ್ಟ್ ಕೂತ್ಕೊಂಡಿತ್ತು, ಏನು ದ್ವೇಷ ಕೂತಿತ್ತು, ಅದರಿಂದ ಕ್ಯಾನ್ಸರ್ ಹೆಂಗೆ ಕ್ರಿಯೇಟ್ ಆಗಿತ್ತು ಅವರಿಗೆ, ಅದನ್ನು ಹೆಂಗೆ ಅವ್ರು ಹೀಲ್ ಮಾಡಿಕೊಂಡ್ರು ಅಂತ ಅವ್ರ ಇಂಟರ್ವ್ಯೂವಲ್ಲಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಆ್ಯಂಡ್ ಲಾಸ್ಟ್ ಬುಕ್ಕಲ್ಲೂ ನಾವು ಓದಿದ್ದೀವಿ. ಆ್ಯಂಡ್ ನಾನು ಈಗ ಪೇರೆಂಟಿಂಗ್ ಪಾಡ್ಕಾಸ್ಟಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಇಲ್ಲಿ ಅವರು ಅದನ್ನು ಹೇಳಿದ್ದಾರೆ, ದೇಹದ ಯಾವ ಸಮಸ್ಯೆಗಳಿಗೆ ಮನಸ್ಸಿನ ಯಾವ ಯೋಚನೆ ಕಾರಣ ಅನ್ನೋದನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ. ತಲೆನೋವಿನಿಂದ ಹಿಡಿದು ಉಗುರು ಕಚ್ಚುವ ಅಭ್ಯಾಸ, ದೇಹದ ತೂಕ ಹೆಚ್ಚೋದು, ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಮನಸ್ಸಿನ ಯಾವ ಯೋಚನೆ ಕಾರಣ, ಯಾವ ಯೋಚನೆಯಿಂದ ಅದನ್ನು ಸರಿ ಮಾಡ್ಕೋಬಹುದು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಇವೆಲ್ಲವೂ ಓದುವಾಗ ಎಲ್ಲೋ ಏನೋ ತಳಮಳ ಆಗ್ತಾ ಇತ್ತು. ಕೆಲವರು ಮನಸ್ಸು ಹೇಳಿದ್ದನ್ನು ಕೇಳಬೇಕು ಅಂತಾರೆ, ಕೆಲವರು ಮನಸ್ಸು ಚಂಚಲ, ಅದನ್ನು ಹತೋಟಿಯಲ್ಲಿಟ್ಕೊ ಅಂತಾರೆ. ಇವೆರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಕೇಳಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಆಲೋಚನೆ ಶುರುವಾಗ್ತಾ ಇತ್ತು. ಆವಾಗ ಮತ್ತೆ ಯಾರಿಗೆ ಕಾಲ್ ಮಾಡಿದ್ರು? ಕೇಶವಮೂರ್ತಿ ಅವ್ರಿಗೆ ಕಾಲ್ ಮಾಡಿದ್ರು. ಅವರು ಬರಲು ಹೇಳಿದ್ರು. ಹಾಗೆ ಅವರ ಮನೆ ಎದುರು ಒಂದು ಕಟ್ಟೆ ಇದೆ, ಅದ್ರ ಮೇಲೆ ಕೂತ್ಕೊಂಡು ಕಾಫಿ ಕುಡಿಯುತ್ತಾ ಮಾತಾಡೋಕ್ಕೆ ಶುರು ಮಾಡಿದ್ವಿ.
ನನಗೆ ಪರಿಚಯವಾದವಳು ಒಬ್ಬಳಿದ್ದಾಳೆ. ಅವಳ ಹೆಸರು ಮಾಯಾ. ಆಕೆಗೆ 24 ವರ್ಷ. ಆಕೆ ಬಹಳ ಬುದ್ಧಿವಂತೆ, ಒಳ್ಳೆ ಕೆಲಸ ಕೂಡ ಇದೆ. ಆಕೆ ಒಬ್ಬನನ್ನು ಬಹಳ ಇಷ್ಟಪಟ್ಟಿದ್ದಳು. ಅವನು ಒಳ್ಳೆಯವನೇ ಆಗಿದ್ದ. ಯಾವುದೋ ವಿಷಯಕ್ಕೆ ಅವರಿಬ್ಬರ ನಡುವೆ ಸಣ್ಣ ಮನಸ್ತಾಪ ಉಂಟಾಯಿತು. ಆ ಮನಸ್ತಾಪ ಸರಿ ಮಾಡಲು ಹೋಗಿ ಇಬ್ಬರು ಬೇರೆ ಬೇರೆ ವಿಷಯಗಳ ಕುರಿತು ಜಗಳ ಮಾಡಲು ಶುರು ಮಾಡಿದ್ರು. ಅದು ತೀವ್ರವಾಯಿತು. ಕೊನೆಗೆ ಇಬ್ಬರೂ ಕೂಡ ದೂರವಾಗಬೇಕು ಅಂತ ನಿರ್ಧಾರ ಮಾಡಿದ್ರು. ಆದರೆ ಅವಳು ಮಾತ್ರ ಅವನನ್ನು ಮರೆಯಲು ಒದ್ದಾಡಿದಳು. ಎಲ್ಲಿ ತಪ್ಪಾಯಿತು, ಯಾಕೆ ಸರಿ ಮಾಡಲು ಸಾಧ್ಯ ಆಗಲಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಮೊದಲಿಗೆ ಇದನ್ನು ಸಾಮಾನ್ಯ ನೋವು ಅಂತ ಅಂದ್ಕೊಂಡ್ಲು, ಲವ್ ಬ್ರೇಕಪ್ ಏನೋ ಮಿಸ್ ಆಗಿದೆ ಅಂತ ಅಂದ್ಕೊಂಡ್ಲು. ಆದರೆ ಸಮಯ ಹೋಗ್ತಾ ಇದ್ದಂತೆ ಆಕೆ ಅತಿಯಾದ ತಲೆನೋವು, ಹೊಟ್ಟೆ ನೋವು, ನಿದ್ರೆ ಕೊರತೆ ಹೀಗೆ ಎಲ್ಲವೂ ಶುರುವಾಗಿ ಕೊನೆಗೆ ಏನೇನೋ ವಿಚಿತ್ರ ಸಮಸ್ಯೆಗಳನ್ನು ಅವಳು ಎದುರಿಸೋಕ್ಕೆ ಶುರು ಮಾಡಿದ್ಲು. ಸೊ ನನ್ನ ಬಳಿ ಬಂದು ಕೊನೆಗೆ ಇದಕ್ಕೆ ಪರಿಹಾರ ಮನಸ್ಸು ಸರಿ ಮಾಡುವುದು ಅಂತ ಗೊತ್ತಾಯಿತು. ಸೊ ಮನಸ್ಸನ್ನು ಸರಿ ಮಾಡ್ಕೋ ಅಂತ ಇವರು ಕೇಶವಮೂರ್ತಿಯವರು ಹೇಳಿದ್ರು ಅವ್ರ ಹತ್ರ ಬಂದಾಗ. ಇವೆಲ್ಲ ಹೇಳಿದ ಬಳಿಕ ಆಕೆಯ ಮನಸ್ಸು ಹಗುರ ಆಯಿತು. ಹಾಗಂತ ಆಕೆಗೆ ಪರಿಹಾರ ಸಿಕ್ಕಿದೆ ಅಂತ ಅಲ್ಲ, ಅವಳಿಗೆ ಪರಿಹಾರ ಬೇಕಿರಲಿಲ್ಲ. ಅವಳ ಪ್ರಾಬ್ಲಮ್ನ ಹೇಳ್ಕೊಳ್ಳೋಕ್ಕೆ ಯಾವುದೋ ಕಿವಿ ಬೇಕಿತ್ತು, ಅರ್ಥ ಮಾಡ್ಕೊಳ್ಳೋ ಮನಸ್ಸು ಬೇಕಿತ್ತು, ಹೇಳಿದ್ಲು ಅಷ್ಟೆ. ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ವಿಷಯಗಳಿರುತ್ತೆ, ಉತ್ತರಗಳು ಇರುತ್ತೆ. ಅವುಗಳನ್ನೇ ಹೊರಗಡೆ ಕೂಡ ಹುಡುಕುವ ಪ್ರಯತ್ನ ಮಾಡ್ತಿರ್ತೀವಿ. ನಾನು ಯಾಕೆ ಯಾವಾಗಲೂ ಹೇಳ್ತಿರ್ತೀನಿ ಗೊತ್ತಾ, ಕೌನ್ಸ್ಲಿಂಗ್ನ ನಾನು ಯಾಕೆ 1 ಇಯರಿಂದ ಸ್ಟಾಪ್ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇರ್ತೀನಿ. ಎರಡನೇದು, ನಿಮಗೆ ಪರಿಹಾರ ಬೇಕಾ, ಸಮಾಧಾನ ಬೇಕಾ ಅನ್ನೋದು ನನ್ನ ಮೊದಲ ಪ್ರಶ್ನೆ ಆಗಿರುತ್ತೆ. ಯಾರು ಸಮಾಧಾನಕ್ಕೋಸ್ಕರ ದಯವಿಟ್ಟು ಭಾವನೆಗಳಿಗೊಂದು ಶಾಲೆಯಲ್ಲಿ ಕಲಿಯೋಕ್ಕೆ ಬರಬೇಡಿ. ಬಿಕಾಸ್ ಇದು ಸಮಾಧಾನದ ಮೇಲೆ ನಿಂತಿಲ್ಲ, ಪರಿಹಾರದ ಮೇಲೆ ನಿಂತಿದೆ. ಪರಿಹಾರದ ಮನಸ್ಥಿತಿ ಇದ್ದು ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳೋಕೆ ರೆಡಿ ಇದ್ದರೆ ಮಾತ್ರ ಬನ್ನಿ ಅಂತಲೇ ನಾನು ಎಲ್ರಿಗೂ ಬಿಗಿನಿಂಗಲ್ಲೇ ಹೇಳ್ಬಿಡ್ತೀನಿ, ನಾನು ಯಾಕೆ ಹೇಗೆ ಪ್ರೋಗ್ರಾಮಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ಅವರು ಒಂದು ಪ್ರಾಬ್ಲಮ್ನ ಹೇಳಿಬಿಡಬೇಕು ಅಂತಷ್ಟೇ ಇರ್ತಾರೆ ಹೊರತು ಕೇಳಬೇಕು ಅದಕ್ಕೆ ಪರಿಹಾರನ ಅಂತ ಇರೋದಿಲ್ಲ. ರೀಸನ್ ಏನಂದರೆ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗಂಡ ಹೆಂಡತಿ, ಓಕೆ, ಗಂಡ ಅಫೇರಲ್ಲಿ ಇದ್ದರು. ಹೆಂಡತಿ ಗಂಡ ಅಫೇರಲ್ಲಿದ್ದಾರೆ ಅಂತ ನನ್ನ ಹತ್ರ ಮಾತಾಡಿದ್ರು. ಅದರಿಂದ ಹೇಗೆ ನಾನು ಓವರ್ಕಮ್ ಮಾಡಬೇಕು ಮ್ಯಾಮ್, ನಾನು ಅದರಿಂದ ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡಬೇಕು ಅಂತ. ನಾನೇನು ಹೇಳಿದೆ, ಸೆಲ್ಫ್ ಲವ್ನ ಡೆವಲಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಕೆಲವೊಂದು ಬೇರೆ ಏನೇನು ಬೇಕು ಅದೆಲ್ಲನೂ ಹೇಳ್ದೆ. ಅವ್ರೇನು ಮಾಡಿದ್ದಾರೆ, ಅವರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ತಾರಾ ಮ್ಯಾಮ್ ಹೇಳಿದ್ರು, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರಲ್ವಾ ಅವ್ರಿಗೂ ಕೂಡ ನೀವು ಇದೇ ಥರ ಮಾಡಿ ತೋರಿಸಿ ಅಂತ ಹೇಳಿದ್ರು. ನಾನು ಕೂಡ ಈಗ ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ, ನಾನು ಅವ್ರ ಜೊತೆ ಕ್ಲೋಸ್ ಆಗಿರ್ತೀನಿ, ಇವರೇ ಮಾಡ್ತಿದ್ದಾರೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಹೆಂಡತಿ ಕೂಡ ಅಫೇರ್ಗೆ ಹೋಗಿದ್ದಾರೆ. ಓಕೆ, ಹೋಗಿದ್ರು. ಸೊ ಇದು ನನಗೆ ಯಾವುದೋ ವಿಚಾರದಲ್ಲಿ ಅವ್ರು ಶೇರ್ ಮಾಡಿದಾಗ ನಂಗೆ ಅರ್ಥ ಆಯಿತು. ನಾನು ಅವಾಗ ಹೇಳಿದೆ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ನಿಮಗೆ ನಾನು ಬೇರೆ ಅಫೇರ್ ಇಟ್ಕೊಳ್ಳಿ ಅಂತಲೇ ಹೇಳಿದ್ನಾ ಅಥವಾ ನಾನು ಏನು ಹೇಳಿದೆ ಅಂದಾಗ ಅವ್ರು ಅದನ್ನು ಬಿಡಿಸಿ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ಇದನ್ನೇ ಹೇಳೋದು, ನಿಮಗೆ ಏನು ಬೇಕು ಅದನ್ನು ನೀವು ನನ್ನ ಬಾಯಲ್ಲಿ ಹೇಳಿಸ್ಬೇಡಿ. ಮೊದಲನೇದು, ನಿಮಗೇನು ಬೇಕು ಅದನ್ನು ನಾನು ಹೇಳೋದಿಲ್ಲ, ನಿಮಗೇನು ಒಳ್ಳೆಯದು ಅದನ್ನು ಮಾತ್ರ ನಾನು ಹೇಳ್ತೀನಿ. ನಿಮಗೇನು ಬೇಕು ಅದನ್ನು ನೀವು ಹೇಳಿದ್ದೀನಿ ಅಂತ ನೀವೇ ಕ್ರಿಯೇಟ್ ಮಾಡ್ಕೊಳೋದಾದರೆ ನೀವು ನನ್ನ ಹತ್ರ ಯಾಕೆ ಕೌನ್ಸ್ಲಿಂಗ್ ಬಂದು ನಿಮ್ಮ ದುಡ್ಡು ಮತ್ತು ಸಮಯನ ವೇಸ್ಟ್ ಮಾಡ್ಕೊಳ್ತೀರಾ ಅಂತ ನಾನು ಅವ್ರಿಗೊಂದ್ಸಲ ಕೇಳಿದ್ದೆ. ಅದೇ ಥರ ಎಷ್ಟೊಂದು ಮಗುನ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದರೆ, ತಾರಾ ಮ್ಯಾಮ್ ಹೇಳಿದ್ದಾರೆ ಈ ಸ್ಕೂಲ್ ಚೆನ್ನಾಗಿದೆ ಅಂತ, ಅದಕ್ಕೆ ಈ ಸ್ಕೂಲಿಗೆ ಸೇರಿಸ್ತೀನಿ ಅಂದ್ಬಿಟ್ಟು ಆ ಸ್ಕೂಲಿಗೆ ಸೇರಿಸೋದು. ಸ್ಕೂಲಿಗೆ ಸೇರಿಸೋ ವಿಚಾರಗಳು ನಾನು ಡಿಸ್ಕಸ್ಸೇ ಮಾಡಿರಲ್ಲ. ಅಂದರೆ ಎಲ್ಲರಿಗೂ ಏನಂದರೆ ಅವ್ರಿಗೇನು ಬೇಕು ಉತ್ತರ ಅದೇ ಬೇರೆಯವರಿಂದನೂ ಅವ್ರಿಗೆ ಸಿಕ್ಕಿದ್ರೆ ಅದನ್ನು ಒಪ್ಕೊಳ್ತಾರೆ ಹೊರ್ತು ಸತ್ಯನ ಒಪ್ಕೊಳ್ಳಲ್ಲ. ಹೀಗೆ ಜಗಳ ಆಗೋದು. ವಾಸ್ತವ ಏನು ಅಂತ ನೋಡಲ್ಲ. ನನ್ನೊಳಗಡೆ ಒಂದು ಉತ್ತರ ಇದೆ, ಆ ಉತ್ತರ ಮಾತ್ರ ಸರಿ, ಅದು ಬಿಟ್ಟು ಬೇರೆ ಯಾವುದು ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಉತ್ತರ ಸಿಗಲ್ಲ. ಸೊ ಇದು ಸಾಮಾನ್ಯವಾಗಿ ನಡೀತಿರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಜ್ಞಾನ ಮಾರ್ಗಕ್ಕೆ ಬನ್ನಿ, ನಿಮ್ಮ ದಾರಿಯಲ್ಲೇ ಹೋಗ್ತಾ 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 ಹಿಂಗೆ ನೋಡಿ ಅಂತ ಗೈಡ್ ಮಾಡ್ತೀನಿ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ. ಅವ್ರಿಗೂ ಕೂಡ ಸಮಾಧಾನ ಬೇಕಿತ್ತು, ಉತ್ತರ ಅವ್ರಿಗೆ ಬೇಕಿರಲಿಲ್ಲ. ಕೊನೆಗೆ ಬಂದು ನನಗೂ ಅವ್ರೇನು ಮಾಡಿದ್ದಾರೆ, ವಾಸ್ತವವಾಗಿ ಅವ್ರಿಗೆ ಅದೇ ತಕ್ಷಣ ಉತ್ತರ ಹೇಳಿದ್ರೆ ಒಪ್ಕೊಳ್ಳಲ್ಲ. ಹಾಗಾಗಿ ನಾನು ಕೂಡ ಅವ್ರ ಜೊತೆಗೆ ಸ್ವಲ್ಪ ಟ್ರಾವೆಲ್ ಮಾಡಿ ಹೇಳಬೇಕಾಗತ್ತೆ. ಸಮುದ್ರದ ಅಲೆಗಳು ತನ್ನೊಳಗೆ ಏನಾದರೂ ಎಳೆದುಕೊಳ್ಬೇಕಾದ್ರೆ ಸೀದಾ ಎಳ್ಕೊಳ್ಳೋದಿಲ್ಲ, ಒಂದಿಷ್ಟು ದೂರ ಜೊತೆಗೆ ಸಾಗಿ ಆಮೇಲೆ ಎಳ್ಕೊಳ್ಳುತ್ತಲ್ಲ, ಹಾಗೆ ಕೂಡ ಸ್ವಲ್ಪ ಜ್ಞಾನ ಕೊಡ್ತಾ 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 ಆಮೇಲೆ ಅವ್ರನ್ನ ಈ ದಾರಿಗೆ ತರೋಕ್ಕೆ
ಪ್ರಯತ್ನ ಮಾಡಬೇಕು. ಇಲ್ಲಿ ಏನು ಅರ್ಥ ಮಾಡಿಸಿದ್ರೆ ಒಳ್ಳೆಯದು ಅಂದರೆ ಇಲ್ಲಿ ಮನಸ್ಸು ಮುಖ್ಯವೇ, ಕಾಲವೂ ಮುಖ್ಯ, ನಾವು ಮುಖ್ಯ, ನೀನು ಮುಖ್ಯ, ಮಾತು ಕೂಡ ಮುಖ್ಯ, ಮೌನ ಕೂಡ ಮುಖ್ಯ. ವೀಣೆ ನುಡಿಸುವಾಗ ಸರಿಯಾದ ತಂತುವನ್ನು ಸರಿಯಾದ ಸಮಯದಲ್ಲಿ ಎಳೆದಾಗ ಮಾತ್ರ ಸರಿಯಾದ ನಾದ ಕೇಳಿಸುತ್ತದೆ. ಹಾಗೆಯೇ ಯಾವಾಗ ಏನು ಬೇಕು ಏನು ಬೇಡ ಎನ್ನುವುದು ಬಹಳ ಮುಖ್ಯ. ಮನಸ್ಸಿಗೆ ಬೇಸರವಾದಾಗ ದೇಹವು ವ್ಯಕ್ತಪಡಿಸುತ್ತದೆ, ಅದು ನಿಜವೂ ಹೌದು. ಮನೋವೈದ್ಯರ ಬಳಿ ಕೇಳಿದರೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತದೆ. ನನಗೆ ಗೊತ್ತಿದ್ದು ಹೇಳುತ್ತೇನೆ, ಮನಸ್ಸಿಗೆ ಸಂಭವಿಸುವ ನೋವುಗಳು ಹೊರಗಿನಿಂದ ಕಾಣಿಸುವುದಿಲ್ಲ. ದೇಹದ ಮೇಲೆ ಉಂಟಾಗುವ ಪರಿಣಾಮಗಳು ಬಹಳ ತೀವ್ರವಾಗಿರುತ್ತೆ. ಮನಸ್ಸಿಗಾಗೋ ನೋವು ಹೊರಗಡೆ ಕಾಣಲ್ಲ, ಆದರೆ ಅದರಿಂದ ದೇಹಕ್ಕಾಗುವಂತಹ ಕಾಯಿಲೆಗಳಿದೆಯಲ್ಲ, ಪರಿಣಾಮಗಳು ಅದು ತುಂಬ ತೀವ್ರವಾಗಿರುತ್ತೆ. ಯಾವಾಗಲೂ ಅಂದುಕೊಂಡಿದ್ದು ಆಗದಿದ್ದಾಗ, ಪ್ರೀತಿಯಲ್ಲಿ ಮೋಸವಾದಾಗ, ವೃತ್ತಿಯಲ್ಲಿ ವಿಫಲವಾದಾಗ, ನೆಚ್ಚಿನವರು ದೂರವಾದಾಗ, ಹೀಗೆ ಮನಸ್ಸಿಗೆ ಬರುವ ಗಾಯಗಳು ನಿದ್ರೆ ಕೊರತೆಯನ್ನು ಉಂಟು ಮಾಡುತ್ತೆ. ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ದೇಹದ ತೂಕ ಹೆಚ್ಚಿಗೆ ಆಗುತ್ತೆ, ಏರಿಕೆ ಆಗುತ್ತೆ, ದೇಹದ ತೂಕ ಇಳಿಕೆ ಆಗುತ್ತೆ ರೂಪದಲ್ಲಿ. ಈ ರೀತಿಯೆಲ್ಲ ವ್ಯಕ್ತಪಡಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ದೇಹ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ನೋಡಿ. ಏನು ನಮ್ಮ ಮನಸ್ಸಿಗಾಗುವಂಥದ್ದು, ಇದಕ್ಕೆ ಖಾಲಿತನದ ಭಾರ ಅನ್ನೋ ಈ ಚಾಪ್ಟರ್ ಹೆಸರು. ನಾನು ಕನೆಕ್ಟ್ ಮಾಡಿ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ವೆಯ್ಟ್, ಭಾರ ತುಂಬಿದ್ರೆ ಅದು ಭಾರ ಅಲ್ಲ ಅಲ್ವಾ, ಏನಾದ್ರು ತುಂಬಿದ್ರೆ ಅದು ಭಾರ ಆಗಬೇಕು. ಆದರೆ ಇಲ್ಲಿ ಖಾಲಿತನನೂ ಭಾರ. ಅಂದರೆ ಏನೋ ಸೋತಾಗ ಖಾಲಿ ಆಯಿತು ಅದು ಭಾರ. ನಮ್ಮನ್ನು ಯಾರೋ ಬಿಟ್ಟು ಹೋದಾಗ ಖಾಲಿ ಆಯಿತು ಅದು ಭಾರ. ನಾವು ಅಂದ್ಕೊಂಡಿದ್ದೇನೋ ಆಗಬೇಕಿತ್ತು, ಆಗಿಲ್ಲ, ಸೊ ಆಗಿಲ್ಲ, ಖಾಲಿ ಆಯಿತು ಅದು ಭಾರ. ಸೊ ಈ ಖಾಲಿತನದ ಭಾರಗಳು ಕೂಡ ಭಾರನೇ, ಬರೀ ತುಂಬಿರೋದು ಮಾತ್ರ ಭಾರ ಅಲ್ಲ. ಸೊ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ತುಂಬೋದು ಇಂಪಾರ್ಟೆಂಟು, ಮನಸ್ಸಿನಲ್ಲಿ ಖಾಲಿ ಆಗೋದು ಏನು ಮೆಟೀರಿಯಲಿಸ್ಟಿಕ್ ಲೈಫ್ಗಳಲ್ಲಿ ಕೆಲವೊಂದೆಲ್ಲ. ಸೊ ಅದು ಖಾಲಿ ಆಗ್ತಿರ್ಬೇಕು, ತುಂಬ್ತಿರ್ಬೇಕು. ಹಾಗೆ ಮನಸ್ಸಿನಲ್ಲೂ ಖಾಲಿ ಆಗ್ತಿರ್ಬೇಕು, ತುಂಬ್ತಾ ಇರಬೇಕು ಅಲ್ವಾ, ಸೈಕಲ್ ಆಗಿರಬೇಕು. ಇಲ್ಲ ಅಂತಂದರೆ ಈಗ ನೀವು ನೋಡಿ, ನಿಮಗೆ ವೆಯ್ಟ್ ಸಣ್ಣ ಮಾಡೋಕ್ಕಾಗ್ತಾನೇ ಇಲ್ಲ ನಿಮಗೆ, ಅಥವಾ ವೆಯ್ಟ್ ಗೇನ್ ಆಗ್ತಾ ಇದೆ ಅಂದರೆ ಯಾವುದಾದ್ರೂ ಈ ಥರದ್ದನ್ನು ಮನಸ್ಸಲ್ಲಿ ತುಂಬ ಇಟ್ಕೊಂಡಿರ್ತೀರ, ಖಾಲಿತನದ್ದನ್ನು. ಅದನ್ನು ನೋಡಿ, ಅದನ್ನು ನೀವು ದೇಹ ಹೇಗೆ ವ್ಯಕ್ತಪಡಿಸ್ತಿದೆ ಅಂತ ನೋಡ್ಕೊಳ್ಳಿ. ಇದನ್ನು ಅವ್ರಿಗೆ ಹೇಳೋಕ್ಕೆ, ಅಂದರೆ ಅವರ ಮಾಯೆ ಅನ್ನೋ ಫ್ರೆಂಡಿಗೆ ಅರ್ಥ ಮಾಡ್ಸೋಕ್ಕೆ ಶುರು ಮಾಡಿರೋ ವಿಚಾರವನ್ನು ಕೇಶವಮೂರ್ತಿ ಅವರು ಇವರಿಗೆ ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರಲ್ವ ನಮ್ಮ ಜೊತೆ, ನಾವು ನೀವು ಆಗಿ ಅವರಿಗೆ ಇದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಒಂದು ಕಾಯಿಲೆ ಬರೀ ಮನಸ್ಸಿಗೆ ಸಂಬಂಧಪಟ್ಟಂಥ ಇವಾಗಿಂದ ಬಂದಿರುವಂಥದ್ದ, ಇದು ತಲತಲಾಂತರದಿಂದ ಬಂದಂಥ ಕಾಯಿಲೆನಾ ಇದು? ಹಾಗಿದ್ರೆ ಯಾರಿಗೆಲ್ಲ ಬಂದಿರ್ಬೋದು, ಮಹಾನ್ ವ್ಯಕ್ತಿಗಳಿಗೂ ಈ ಕಾಯಿಲೆಗಳು ಬಂದಿದೆಯಾ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಆಗ ನಾವು ನಮ್ಮ ಮನಸ್ಸನ್ನು ಜೋಪಾನ ಮಾಡ್ಕೋಬೇಕಾ ಬೇಡವಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡೋಣ. ಸೊ ಏನರ್ಥ ಆಯಿತು ಈ ಒಂದು ಎಪಿಸೋಡಲ್ಲಿ? ಸಮಾಧಾನ ಬೇಕಾ, ಪರಿಹಾರ ಬೇಕಾ? ಸಮಾಧಾನ ಬೇಕು ಅಂದರೆ ಸುಮ್ಮನೆ ನಮಗೆ ಬೇಕಾಗಿರೋ ಉತ್ತರ ಹುಡುಕ್ತಾ ಇರ್ತೀವಿ. ಪರಿಹಾರ ಬೇಕು ಅಂದರೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಜ್ಞಾನದಿಂದ ಬದುಕ್ತೀವಿ. ನೀವು ಪರಿಹಾರದಲ್ಲಿ ಇದ್ದೀರಾ, ಸಮಾಧಾನದಲ್ಲಿ ಇದ್ದೀರಾ? ಸಮಾಧಾನದಲ್ಲಿ ಇದ್ದಾಗ ಹೇಗಿದ್ರಿ, ಪರಿಹಾರಕ್ಕೆ ಬಂದಾಗ ಹೇಗಾಯಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಓದೋರ್ಗೂ ಅದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.